ಯಾರು ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟ್ರು ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ನಂಬರ್ ಹೇಳ್ತಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ, ಲಂಚಾವತಾರ, ಒಂದು ಹೆರಿಗೆಗೆ 10,000ಕ್ಕೆ ಬೇಡಿಕೆ, ವೈದ್ಯನ ಕಳ್ಳಾಟ. ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಲಂಚಾವತಾರ ನಡೀತಿರೋದು ಬಯಲಾಗಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಭ್ರಷ್ಟಾಚಾರ ನಡೀತಿರೋ ಗಂಭೀರ ಆರೋಪ ಕೇಳಿ ಬರ್ತಿದೆ. ಒಂದು ಹೆರಿಗೆಗೆ ಸಾವಿರಾರು ರೂಪಾಯಿ ಫಿಕ್ಸ್ ಮಾಡಿದ್ದ ಆರೋಪ ಕೇಳಿ ಬಂದಿದ್ದು, ತನಿಖೆ ವೇಳೆ ಡಾಕ್ಟರ್ ಕಳ್ಳಾಟ ಬಯಲಾಗಿದೆ. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೊಡೋದು. ಯಾರು? ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ಟರು. ಸರಿ ಅಂತ ಅವ್ರು ತೊಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು. ಮತ್ತು ಆಮೇಲೆ 8,000 ಕೊಟ್ಟರೆ 9,000 ಪಾಪ ಅವ್ರು ಬಡವರು ಆಗಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ವಿ. ದುಡ್ಡು ಸ್ವಲ್ಪ ಬೇಕು, ಈ ಥರ ಕೇಳ್ತಾ ಇದ್ದಾರೆ, 10,000 ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ವಿ. ಆವಾಗ ಅಣ್ಣ ಬಂದರು. ಹೆರಿಗೆ ಮಾಡಿದ ವೈದ್ಯರು 10,000 ರೂಪಾಯಿ ಲಂಚ ಕೇಳಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರಿ ಆಸ್ಪತ್ರೆಯಾದರೂ ಒಂದು ಹೆರಿಗೆ ಮಾಡಿಸಲು 10,000 ಲಂಚ ಕೇಳಿದ್ದು ಇದೀಗ ಸಾರ್ವಜನಿಕರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಾರೆ. ಕೈಯಲ್ಲಿ ನವಜಾತ ಶಿಶುವನ್ನು ಹಿಡಿದು ಬಾಣಂತಿ ಕುಟುಂಬಸ್ಥರು ಡಾಕ್ಟರ್ ಮಹಾಶಯನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಡೆಲಿವರಿ ಮಾಡಿಸಲು 10,000ಕ್ಕೆ ಡಾಕ್ಟರ್ ಬೇಡಿಕೆ, ಹಣ ಕೊಡದಿದ್ರೆ ಡಿಸ್ಚಾರ್ಜ್ ಎಂದು ತೀವ್ರ ಆಕ್ರೋಶ. ಇನ್ನು ಆಸ್ಪತ್ರೆ ವೈದ್ಯ ರಾಮಚಂದ್ರ ಹೆರಿಗೆ ಮಾಡಿದ ಬಳಿಕ ಬಾಣಂತಿ ಕುಟುಂಬಸ್ಥರಿಂದ 10,000 ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಕುಟುಂಬಸ್ಥರು ಮೊದಲು 5,000 ನೀಡಲು ಮುಂದಾಗಿದ್ದಾರೆ. ಆದರೆ ವೈದ್ಯ ಮಾತ್ರ ಒಪ್ಪಲೇ ಇಲ್ಲ. ಬಳಿಕ 9,000 ಕೊಡೋದಕ್ಕೆ ಹೋದ್ರೂ 1,000 ಕಡಿಮೆ ಇದೆ, ಬಿಲ್ಕುಲ್ ಆಗೋದೇ ಇಲ್ಲ ಎಂದು ನಿರಾಕರಿಸಿದ್ದು, ಹಣ ಕೊಡದಿದ್ರೆ ಡಿಸ್ಚಾರ್ಜ್ ಮಾಡಿಕೊಂಡು ಹೋಗಿ ಎಂದು ಹೇಳಿದ್ದಾರಂತೆ. ನಿನ್ನೆ ಡೆಲಿವರಿ ಆಯಿತು, ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಏನಂದರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಅಂದರೆ 10,000 ರೂಪಾಯಿ ಕಾಸು ಕೊಡಬೇಕು. ಇನ್ನೇ ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ, 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ, ಅಲ್ಲೊಂದು ಅಮೌಂಟ್ ತಗೊಂಡು. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ ಇವತ್ತು ಕೊಟ್ಟರೆ, ತಗೊಂಡಿದ್ರೆ ಎತ್ತಿ ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಟ್ಟರೆ, ಇಲ್ಲಾಂದರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ ಫಿಟ್ಟಾಗಿ. ಏನು ಬಂದರೂ ಅಷ್ಟೇ ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ದಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ನ ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದರೆ ಅವ್ರು ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ. ಅವ್ರಾಗಿದ್ದಾರೆ. ಇಲ್ಲಿನ ವಾತಾವರಣ ಅಷ್ಟೇ, ಯಾರಿಗೂ ರೆಸ್ಪಾನ್ಸ್ ಮಾಡೋದೇ ಇಲ್ಲ. ರಾಮಚಂದ್ರ ಡಾಕ್ಟರು ನೀಟಾಗಿ ನೋಡೋದಿಲ್ಲ, ಮತ್ತೊಂದು ಮಾಡೋದು, ಏನು ಮಾಡೋದಿಲ್ಲ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ನಾನು 22 ಆಪರೇಷನ್ ಮಾಡಿದ್ದೀನಿ, 24 ಮತ್ತೊಂದು ನಂಬರ್ಗಳು ಇರ್ತಾರೆ ಹೊರತು. ಆಸ್ಪತ್ರೆ ಮುಂದೆ ಪ್ರೊಟೆಸ್ಟ್, ಸಿಬ್ಬಂದಿ ವಿರುದ್ಧ ಆಕ್ರೋಶ. ಇನ್ನು ಡಾಕ್ಟರ್ನ ಲಂಚಾವತಾರಕ್ಕೆ ನೊಂದ ಬಡ ಕುಟುಂಬಸ್ಥರು ಆಸ್ಪತ್ರೆ ಎದುರು ಮಗುವನ್ನು ಹಿಡಿದುಕೊಂಡು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ತಾಯಿ ಮತ್ತು ಮಗುವಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಡಾಕ್ಟರ್ ರಾಮಚಂದ್ರನೇ ಕಾರಣ ಎಂದು ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಉಸ್ತುವಾರಿ ಸಚಿವ KH ಮುನಿಯಪ್ಪ ಹಾಗೂ ಆರೋಗ್ಯ ಸಚಿವ UT ಖಾದರ್ ಈ ಬಗ್ಗೆ ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಯಾರಿಗೋ ಇದು ಮಾಡಿ ಕಳಿಸಿದ್ದಾರೆ, ಡಿಸ್ಚಾರ್ಜ್ ಮಾಡಿ. ಯಾಸ್ ಯುರೋಪ್ ಹಾಕಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡೋದು. 5 ದಿನ ಇಟ್ಕೊಂತೀವಿ ಅಂತ ಹೇಳಿದ್ದಾರೆ. ಮಾತಾಡಿದ್ರೆ ಅವ್ರು ಡಿಸ್ಚಾರ್ಜ್ ಮಾಡಿ ಕಳಿಸ್ಬಿಡ್ತಾರೆ. ಅದೇ ತರ ಒಳಗೇನೋ ಬಿಚ್ಚಿಲ್ಲ. ಜಾಸ್ತಿ ಬೇಜಾರು ಆಗಿದೆ ಇಲ್ಲಿ. ನಾವು ಇದನ್ನ ದಯವಿಟ್ಟು ನೀವು ಪತ್ರಕರ್ತರು KH ಮುನಿಯಪ್ಪನವ್ರ ಗಮನಕ್ಕೆ ತರ್ರಿ, UT ಖಾದರ್ ಸರ್ಕಾರ ಗಮನಕ್ಕೆ ತರ್ರಿ, ಸರ್ಕಾರ ಗಮನಕ್ಕೆ ತಂದು DK ಶಿವಕುಮಾರ್ ಸಾಹೇಬ್ ಗಮನಕ್ಕೆ ತಂದು ದಯವಿಟ್ಟು ಈಗೇನೋ ಇದೊಂದು ಪ್ರಕರಣ ಆಗುತ್ತೆ ಬಿಡ್ರಿ. ಇನ್ನು ಮುಂದೆ ಈ ತರ ಆಗ್ದಿರಾ ಡಾಕ್ಟರ್ ಯಾರಿದ್ದಾರೆ, ಡಾಕ್ಟರ್ ರಾಮಚಂದ್ರ ಮೇಲೆ ಕ್ರಮ ಜರುಗಿಸಿ ತಾವು ದಯವಿಟ್ಟು ಬಡವ್ರಿಗೆ ಅನುಕೂಲ ಆಗಂಗೆ ಮಾಡಬೇಕು.